ಮನೆ ಕಟ್ಕೊಳ್ಳೋಕ್ಕೋಸ್ಕರ ಅಲ್ಲ, ಇವ್ರ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ವಾ? ಇನ್ನು ಖಾಲಿ ಬಿದ್ದಿವೆ ಅಲ್ವಾ? ಮನೆ ತುಂಬ್ತೀವಿ ಫಸ್ಟ್. ಆಮೇಲೆ ಅಲ್ಲಿ ರೈತರು, ಅಲ್ಲಿ ಸೈಟ್ ಮಾಡ್ಕೊಂಡ್ರೆ ರೈತರು, ಜಮೀನ್ ಮಾಡ್ಕೊಂಡ್ರೆ ರೈತರು ಇನ್ನು ದುಡ್ಡಿಸ್ಕೊಂಡಿಲ್ಲ. 15 ವರ್ಷ ದುಡ್ಡಿಸ್ಕೊಂಡಿಲ್ಲ, 15 ವರ್ಷ ದುಡ್ಡಿಸ್ಕೊಂಡಿಲ್ಲ. ಆಮೇಲೆ ಇವ್ರು ಅಪೋಸಿಷನ್ ಮಾಡ್ತಾ ಇರೋದು ರೂಲ್ಸ್ 1989 ಪ್ರಕಾರ ಅಲ್ಲ, ಅದು ಆ ಸಿಸ್ಟಮ್ ಮಾಡ್ತಾರೆ. 2013 ಪ್ರಕಾರ ಮಾಡಿದ್ರೆ 55% ಕೊಡ್ಬೇಕು. ಇವ್ರು ಕೊಡ್ತಾ ಇದ್ರೆ 35-50%. ಯಾವ್ದು ಬೇಕಾಗಿಲ್ಲ ನಮ್ಗೆ. 100 ರೂಪಾಯಿ ಕೊಟ್ಟು ಬೇಡ ನಮ್ಗೆ. ನಮ್ಮ ಭೂಮಿ ನಮ್ಮದೇ ಇರುತ್ತೆ. ಅದು ಗೋಲ್ಡ್ ಯಾವ್ದಿರೋ ಹೆಂಗಿದ್ರೆ ಇವತ್ತು 2,000 ಬಂದಿದೆ. ನಂದು 10 ವರ್ಷಕ್ಕೆ ಅದು 50,000 ರೂಪಾಯಿ ಆಗುತ್ತೆ. ಖಂಡಿತ ಆಗುತ್ತೆ. ಹೆಂಗೆ ಈ ಪಕ್ಕದಲ್ಲಿ ಏರ್ಪೋರ್ಟ್ ಬರುತ್ತೆ, ಬಿಡಿ ಏರ್ಪೋರ್ಟ್ ಡೆವಲಪ್ ಆಗುತ್ತೆ, ಆಟೋಮೆಟಿಕ್ ಡೆವಲಪ್ ಆಗ್ತದೆ. ನೀನ್ ನಮ್ನ ಇಲ್ಲಿ ನಾನು ಉಂಟು ಇನ್ನೊಬ್ಬರು ಉದ್ಧಾರ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ಯಾರು ಬೇಕಾಗಿಲ್ಲ. ಯಾಕೆಂದ್ರೆ 18 ವರ್ಷ ಏನಾಯ್ತು, ಯಾರ ಬಗ್ಗೆ ಮಾಡಿದ್ರು ವೇಸ್ಟ್. ಅದು ಚರ್ಚೆನೇ ವೇಸ್ಟ್. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಕ್ಯಾನ್ಸಲ್ ಮಾಡ್ಸೋಣ ಅಂತ ಹೇಳೋದು. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ. ಯಾಕಂದ್ರೆ ಇವತ್ತು ಬಂದು ಹಿಂಗ್ ಹೋಗ್ಬಿಟ್ರೆ ಬರೋದೇ ಇಲ್ಲ, ಯಾವ್ದು ಬರೋದಿಲ್ಲ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ. ಯಾಕಂದ್ರೆ ಯಾರ ಮೇಲೆ ಹಾಕಿದ್ರೆ ಪ್ರೇಮಿಕೆ ಬರೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿರೋ ಮಾತಾಡ್ತೀನಿ. ಈ ಸಣ್ಣ ಪುಟ್ಟ ಈಗ ಗ್ರಾಮ ಪಂಚಾಯತ್ ಮೆಂಬರು ಸಿದ್ದರಾಮಯ್ಯ ಇದ್ರು, UK ಆಗಂತದಲ್ಲ, ಎಲ್ಲ MLA ಇರೋರು ಎಲ್ಲ ದೊಡ್ಡ ಕುತಂತ್ರ ಇದು. ಈಗ ಇದಕ್ಕೆಲ್ಲ ಬಗ್ಬಿಡ್ಬೇಕಂದ್ರೆ ರೈತರು ಒಪ್ಕೊಂಡ್ರೆ ಮಾತ್ರ. ಯಾಕಂದ್ರೆ 60% ರೈತರು ಒಪ್ಕೊಂಡ್ರೆ ಯಾರು ಅಪೋಸಿಷನ್ ಮಾಡಂಗಿಲ್ಲ. ಇವತ್ತಿನ ಕಾನೂನು ಪ್ರಕಾರ 2013 ಕಾನೂನು ಪ್ರಕಾರ 60% ರೈತರು ಒಪ್ಕೊಂಡ್ರೆ ಯಾರು ಮಾಡಂಗಿಲ್ಲ. ಇಲ್ಲಿರೋ ಲೆಕ್ಕ ನೋಡಿದ್ರೆ 100% ರೈತರು ಯಾರು ಒಪ್ಕೊಂತ ಇಲ್ಲ. ಹಂಗಾಗಿ ದಯವಿಟ್ಟು ಇದಾಗೋದಿಲ್ಲ. ಕರೆಕ್ಟ್ ಆಗಿ ನೀವು ಹೋರಾಟ ಮಾಡಿದ್ರೆ ಮಾತ್ರ ಇದು ಖಂಡಿತ ಅಪೋಸಿಷನ್ ಆಗಲ್ಲ. ಇಲ್ಲ ಅಂತಂದ್ರೆ ನಂಗೆ ಗಾಂಜಾ ಅಫೀಮು ಚೆನ್ನಾಗಿದೆ. ಸಣ್ಣ ಪುಟ್ಟ ರೈತರೆಲ್ಲ ಬೀದಿ ಬರ್ತಾರೆ. ಸಣ್ಣ ಪುಟ್ಟ ರೈತರು ಎಲ್ಲರೂ ಇರೋರೆಲ್ಲ ಸಣ್ಣ ಪುಟ್ಟ ರೈತರೇ ಎಲ್ಲ ಬೀದಿ ಬರ್ತಾರೆ. ಇಲ್ಲಿ ರೇಟ್ ಜಾಸ್ತಿ ಬಿಡುತ್ತೆ. ನೀವು ಇಲ್ಲಿ ಜಮೀನ್ ಮಾಡ್ಕೊಂಡು ಪಕ್ಕದ ಒಂದು ಸೈಟ್ ಕೂಡ ತೊಗೊಳಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ದಯವಿಟ್ಟು ಹೋರಾಟ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಂದ್ರೆ ಇದಕ್ಕೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕಂತ ತಿಳಿದವರು ನಮ್ಗಂತ ಅನುಭವ ಇಲ್ಲ, ತಿಳಿದವರು ಸುಮಾರು ಜನ ಇದ್ದಾರೆ. ದಯವಿಟ್ಟು ಅವ್ರು ಬಂದು ಮಾಡ್ಬೇಕು. ಯಾವ ರೀತಿ ಆಕ್ಷನ್ ತಗೊಂಡ್ರೆ ಏನಾಗುತ್ತೆ ಅಂತ ತಿಳ್ಕೊಂಡು ಮಾಡ್ಬೇಕು ದಯವಿಟ್ಟು.